ಏನಾಯ್ತು? ಹುಷಾರಿಲ್ವಾ? ನಾನು ಆರಾಮಾಗೇ ಇದ್ದೀನಿ ಸೀತಾ. ಐ ಆಮ್ ಫೈನ್. ಯಾಕೆ ಹಾಗೆ ಕೇಳ್ತಿದ್ಯಾ? ಇಲ್ಲ, ಸುಸ್ತಾಗಿರೋ ಥರ ಕಾಣ್ತಿದ್ದೀರಾ, ಅದಕ್ಕೆ ಕೇಳಿದೆ. ಬೆನ್ನೋವಾ? ಹೆಣ್ಣು ಮಕ್ಕಳಿಗೆ ಇದೆಲ್ಲ ಕಾಮನ್ ಅಲ್ವಾ ಸೀತಾ? ಅದು ಮಗು ಆದಮೇಲಂತೂ ಬೆನ್ನೋವೆಲ್ಲ ಫ್ರೀ ಗಿಫ್ಟ್ ಇದ್ದಂಗೆ ಅಲ್ವಾ? ನಿನಗಿದ್ರ ಬಗ್ಗೆ ಚೆನ್ನಾಗಿ ಅನುಭವ ಇರಬೇಕಲ್ವಾ? ಎಲ್ಲರೂ ಹೇಳಿದ್ರು ಅನಿ ಹುಟ್ಟಿದ ಮೇಲೆ ಬಾಣಂತನ ಚೆನ್ನಾಗಿ ಮಾಡ್ಕೊ ಅಂತ. ನಾನೇ ಕೇಳಲಿಲ್ಲ, ಕೇರ್ಲೆಸ್ ಆಗಿದ್ಬಿಟ್ಟೆ. ಆದರೆ ನೀನು ಬಾಣಂತನ ಚೆನ್ನಾಗಿ ಮಾಡ್ಕೊಂಡಿರ್ಬೇಕಲ್ವಾ? ನಿನ್ ಬಾಣಂತನ ಯಾರು ಮಾಡಿದ್ರು? ಯಾಕತ್ತೆ? ಯಾಕೂ ಇಲ್ಲ, ನಾವು ಯಾವತ್ತೂ ಇದ್ರ ಬಗ್ಗೆ ಡಿಸ್ಕಸ್ಸೇ ಮಾಡಿಲ್ವಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೇ. ನಿಂದು ನಾರ್ಮಲ್ ಡೆಲಿವರಿನಾ ಅಥವಾ ಅದಿರಲಿ, ನೀನು ಬಾಣಂತರ ಯಾರು ಮಾಡಿದ್ರು ಹೇಳು? ನಮ್ಮ ಅಪ್ಪ ಅಮ್ಮ. ಅಂದರೆ ನಮ್ಮ ಪಕ್ಕದ ಮನೇಲಿ ಇದ್ದಾರಲ್ಲ ಶಾಂತಾಜಿ ಮತ್ತು ಮೂರ್ತಿ ತಾತ, ಅವರೇ ನನ್ನ ಜೊತೆ ಇದ್ದು ಸಿಹಿನ ನೋಡ್ಕೊಂಡಿತ್ತು. ಅವ್ರು ನನಗೆ ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ ಬಿಡಿ. ಹೌ ಸ್ವೀಟ್. ನಿಮ್ಮ ತಾಯಿ ಬೇಗ ತೀರ್ಕೊಂಡ್ಬಿಟ್ರು ಅಂತ ಅಂದ್ಯಲ್ಲ? ಐ ಆಮ್ ಸೋ ಸಾರಿ ಸೀತಾ. ನೀನು ಏನೇ ಹೇಳು, ಒಬ್ಬ ಹೆಣ್ಣು ತಾಯಾಗಬೇಕಾದ್ರೆ ಅವಳನ್ನ ಹೆತ್ತ ತಾಯಿ ಪಕ್ಕದಲ್ಲಿ ಇದ್ದಾಗ ಅವಳಿಗೆ ಸಿಗೋ ಧೈರ್ಯನೇ ಬೇರೆ ಅಲ್ವಾ? ಹೌದು ಸೀತಾ, ಆಗ ನಿನ್ನ ಅತ್ತೆ ನಿನ್ನ ಜೊತೆ ಇರಲಿಲ್ವಾ? ಅದೇ ನಿನ್ನ ಗಂಡನ ತಾಯಿ ನಿನ್ನ ಗಂಡ ಆಗ್ಲೂ ನಿನ್ನ ಜೊತೆಲಿ ಇರಲಿಲ್ವಾ? ಹಳೆ ವಿಷಯ ಎಲ್ಲ ಈಗ ಯಾಕತ್ತೆ? ಯಾಕೂ ಇಲ್ಲ ಸೀತಾ, ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೆ. ನನಗೆ ಚೆನ್ನಾಗಿ ಗೊತ್ತು ನೀನು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ಯಾ ಅಂತ. ಕಷ್ಟಗಳನ್ನ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತಂತೆ, ಸುಖನ ಹಂಚ್ಕೊಂಡ್ರೆ ಅದಕ್ಕೆ ಡಬಲ್ ಆಗುತ್ತಂತೆ. ಹೌದು, ಸಿಹಿ ಅಪ್ಪನ್ಗೆ ಏನಾಗಿತ್ತು? ಯಾಕೆ ಸೀತಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಯ್ಯೋ ಅನ್ಕಂಫರ್ಟಬಲ್, ಇಷ್ಟ ಇಲ್ವಾ? ರಾಮ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹಾಗಿದ್ಮೇಲೆ ಬೇರೆಯವ್ರ ಜೊತೆನೂ ನನಗಿದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸಾರಿ ಅತ್ತೆ. ವಾವ್, ನಮ್ಮ ಸೀತಾ ಮಾತೆ ಸಾಕಷ್ಟು ಬದಲಾಗಿದ್ದಾಳೆ. ನಿನ್ನ ಹಿಸ್ಟ್ರಿನ ಹೇಳೋದಕ್ಕೆ ನಿನಗಿಷ್ಟ ಇಲ್ಲ ಅಂತಂದರೆ ಅದನ್ನು ಹಂತ ಹಂತವಾಗಿ ಬಿಚ್ಚಿಡೋದು ನನ್ನ ಕರ್ತವ್ಯ ಅಲ್ವಾ ಸೀತಾ? ಮನ್ಸು ಬಿಚ್ಚಿ ಮಾತಾಡ್ತಿದ್ದೀರೋ ಅನ್ನೋ ಕ್ವೆಶನ್ಗಾದರೂ ಪ್ಲೀಸ್ ಅಶೋಕ್, ಮನ್ಸು ಬಿಚ್ಚಿ ಉತ್ತರ ಕೊಡಿ, ಅಷ್ಟೇ ಸಾಕು. ಕೊಡಲ್ಲ ಅಲ್ಲ? ಒಂದು ಫೋನ್ ಕೊಡು. ಡೋಂಟ್ ವರಿ ಅಶೋಕ್, ನೀವು ನನ್ನಿಂದ ಮುಚ್ಚಿಡಕ್ಕೆ ಪ್ರಯತ್ನ ಪಡ್ತಿರೋ ಮೆಸೇಜ್ನ ನಾನು ಓದಲ್ಲ. ಮುದು, ನೀನು ಏನು ಹೇಳ್ತಾ ಇದೆಯೋ ನಂಗೆ ಗೊತ್ತಾಗ್ತಿಲ್ಲ. ನೋಡು, ನನಗೆ ಮತ್ತೆ ಹೆದರ್ಸಕ್ಕೆ ಸರ್ಕಸ್ ಎಲ್ಲ ಮಾಡಬೇಡ. ಏನಿಂದು ಮಧ್ಯರಾತ್ರಿ? ಸುಮ್ಮನೆ ಮಲ್ಕೋ. ಆಲ್ಮೋಸ್ಟ್ 1 ವೀಕ್ ಆಗಿರ್ಬೋದಲ್ಲ ನೀವು ಕಣ್ತುಂಬ ನಿದ್ದೆ ಮಾಡಿ. ಏನು ಹೇಳ್ತಿದ್ಯಾ ಮುದ್ದು? ಇವ್ನಾಫ್ ಅಶೋಕ್, ಐ ಆಮ್ ಸೋ ಜೆಲ್ಲಸ್ ಆಫ್ ಯು. ಎಷ್ಟ್ರಿ ಪೇಷನ್ಸ್ ಇದೆ ನಿಮ್ಗೆ? ಅಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರ್ ಮಾಡಕ್ ಆಗ್ತಿರೋ ಡಿಸೀಸ್.
ಸ್ಟಿಲ್ ಇನ್ ದಿ ಅರ್ಲಿ ಸ್ಟೇಜಸ್ ಅಶೋಕ್. ನಾವು ಆರಾಮಾಗಿ ಕ್ಯೂರ್ ಮಾಡ್ಬೋದು ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಜೊತೆಲೇ ಇದ್ದೀರಾ. ನಂಗೆ ಯಾವ್ದಕ್ಕೂ ಭಯ ಇಲ್ಲ ಅಶೋಕ್. ಹೌದು, ನಂಗೆಲ್ಲ ಗೊತ್ತು. ಇದ್ದಕ್ಕಿದ್ದಾಗೆ ನಂಗೆ ಇಷ್ಟೊಂದೆಲ್ಲ ಟೆಸ್ಟ್ ಮಾಡಿಸ್ತಿದ್ದಾರೆ. ಯಾಕೆ ಏನು ಅಂತ ತಿಳ್ಕೊಂಡಿರೋಷ್ಟು ದಡ್ಡಿ ಅಲ್ಲ ಅಲ್ವಾ ನಾನು ಅಶೋಕ್. ಇನ್ಫ್ಯಾಕ್ಟ್ ಡಾಕ್ಟರ್ ರೋಹನ್ನ ಮೀಟ್ ಮಾಡೋಕ್ಕೆ ನೀವೊಬ್ಬರೇ ಹೋಗಿದ್ರಿ. ಮೀಟ್ ಮಾಡ್ಕೊಂಡು ಬಂದ್ಮೇಲೆ ಯು ಆರ್ ನಾಟ್ ಓಕೆ. ರಿಪೋರ್ಟ್ ಕೇಳಿದ್ದಕ್ಕೆ ಎಲ್ಲ ನಾರ್ಮಲ್ ಆಗಿದೆ ಅಂತ ನನಗೆ ತೋರಿಸ್ಲೇ ಇಲ್ಲ. ಸುಮ್ಮನೆ ಮಾತು ತಿಳಿಸಿದ್ರಿ. ಅದಕ್ಕೆ ರಿಪೋರ್ಟ್ನ ನಾನೇ ಹುಡುಕಿ ನೋಡಿ ವಿಷಯ ತಿಳ್ಕೊಂಡೆ. ಈ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ರಿ ಅಶೋಕ್. ಅದನ್ನ ಹಾಳು ಮಾಡಕ್ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಏನು ಗೊತ್ತಿಲ್ಲ ಅನ್ನೋ ಥರ ಆಕ್ಟ್ ಮಾಡ್ತಿದ್ದೆ. ಜರ್ನಿ ಮಧ್ಯ ನೀವೇ ಈ ವಿಷಯ ಹೇಳ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೀವು ಹೇಳಲಿಲ್ಲ. ನಾ ಕೇಳಕ್ಕೂ ಟ್ರೈ ಮಾಡಿದೆ.